ಒಂದು ವರ್ಷದಲ್ಲಿಯೇ ನಾವಿರುವ ಜಾತಿಯಲ್ಲಿ ಬೇರೆ ಬೇರೆ ಆದ್ರೂ ಸಹ ಪರಸ್ಪರ ಸ್ನೇಹಿತರು ಅಂತ ಕರೆಸಿಕೊಂಡೆವು. ಇಷ್ಟೊಂದು ಆತ್ಮೀಯತೆ ನನಗೂ ಇವತ್ತವರೆಗೂ ಯಾರಲ್ಲೂ ಬೆಳೆಯಲಿಲ್ಲ. ಹೌದು, ನಿನಗೂ ಹಾಗೆ ಅಂತ ತಿಳ್ಕೊಂಡಿದ್ದೇನೆ. ನಿಜ. ಇಂಥ ಆತ್ಮೀಯರು ನಾವು, ಒಡನಾಡಿಗಳು ನಾವು. ಇವತ್ತವರೆಗೆ ಯಾವ ವಿಷಯವನ್ನು ನಮ್ಮಲ್ಲಿ ಮುಚ್ಚುಮರೆ ಅಂತ ಮಾಡ್ಕೊಂಡದ್ದೇ ಇಲ್ಲ. ಪರಸ್ಪರ ಹಂಚಿಕೊಂಡವರು, ಪಿಚ್ಚಿಯೇ ಮಾತಾಡ್ಲವರು ನಾವು. ಹೌದು, ಸುಳ್ಳಲ್ಲ. ಯಾವತ್ತಿಲ್ಲದೆ ಮುಖ್ಯ ನಿನಗುಂಟು, ಎಲ್ಲೋ ಹೊರಟಾಗುಂಟು. ನೀ ಹೇಳ್ಬೇಕು ಅಂತೀನಿ. ಹೌದಾ? ಮತ್ತೆ ಎಲ್ಲೋ ಹೊರಟಾಗುಂಟು ಅಂತ ಹೇಳ್ತೀನಿ. ನೀ ಹೇಳ್ತೀಯನ್ನೋ ನಿರೀಕ್ಷೆ ನನಗೆ ಇದ್ರು ತಪ್ಪಲ್ಲ. ಆದ್ರೆ ಇದ್ದಿತ್ತೋ ಏನು. ಆದ್ರೆ ಇವತ್ತು ನಾನೊಂದು ಉದಯದಲ್ಲಿ ಒಂದು ವಾಣಿ ಕೇಳಿದೆ. ಉದಯ ವಾರ್ತೆಯ? ಉದಯವಾಣಿ. ನೀನು ಊರ್ ಬಿಟ್ಟೆ ಅಂತಲ್ಲ ಈ ಊರ? ಹೌದು. ನೀ ಇಲ್ಲಿ ಬಿಟ್ಟೆ ಬೇರೆ ಬದಿ ಹೋಗ್ತಿದ್ದ? ಹೌದಾ? ಸುದ್ದಿ ಆಗಿದೆ. ಎಂತ 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 ಸಮಸ್ಯೆ? ಎಂತ ಸುದ್ದಿ ಇದ್ದದ್ದು? ನನ್ನ ಬಗ್ಗೆ ಆ ಸುದ್ದಿ ಇಲ್ಲ. ಹಾಗೆ ಹೇಳೋರ್ ಬಗ್ಗೆ ಪ್ರಚಾರ ಉಂಟಪ್ಪ. ಉದಯವಾಣಿ ಅಂತ ಸುಳ್ಳು ಬರುವುದಿಲ್ಲ. ಮೊದಲೇ ಹೋಗಿ ಕೇಳಿದ್ರು ಮತ್ತೆ ಹೇಳಿದ್ರು, ಈಗೆಲ್ಲ ಸುದ್ದಿ ಉಂಟಪ್ಪ. ಎಂತಾರು ಹೇಳ್ಕೊಳ್ಳಿ. ಆಯ್ತು, ನನ್ನ ಬಗ್ಗೆ ಏನ್ ಕೇಳಿದ್ರಿ ಈಗ? ನೀ ಇಲ್ಲಿ ಬಿಟ್ಟು ನಿನ್ನ ಮೂಲ ಊರಿಗೆ. ಹೌದೌದು, ನಿನ್ನ ಊರಿಗೆ ಜನ್ಮಭೂಮಿಗೆ ಹೊರಟವ ನಾನು. ಹೌದು ಹೌದು. ಎಂತ ಮನುಷ್ಯ ನೀನು. ಹೇಳ್ಕೊಳ್ಳಿಕ್ಕೆ ನಾನು ನೀನು ಆತ್ಮೀಯ ಅಂತ ಹೇಳ್ಕೊಳ್ತೇನೆ, ಒಡನಾಡಿಗಳು ಅಂತ ಹೇಳ್ಕೊಳ್ತೇನೆ. ಇವತ್ತಿನವರೆಗೆ ನೀವು ಹೊರಟಲ್ಲಿವರೆಗೂ ನಂಗೆ ಗೊತ್ತಿಲ್ಲ. ಇವತ್ತು ನೀವು ಹೊರಟ ನಿಂತ ಮೇಲೆ ನಾನು ಎಲ್ಲಿ ಬಂದದ್ದು. ಹೌದು. ಹಾಗಾಗಿ ಎಲ್ಲಿಗೆ ಅಂತ ಕೇಳಲಿಕ್ಕೆ ಗೊತ್ತಿದ್ದರಿಂದ ಮತ್ತೆ ಎಲ್ಲಿಗೆ ಅಂತ ಕೇಳೋ ಪ್ರಶ್ನೆ ಇಲ್ಲ. ಹಾಗಾಗಿ ನೀವು ಹೊರಟದ್ ನಿನ್ನೂರಿಗೆ ಅಂತ ಆದ್ರೆ ಸುಳ್ಳಲ್ಲ. ಏನ್ ವಿಷಯ, ಯಾಕೆ ಹೋಗುದು, ಯಾಕೆ ಇಷ್ಟು ಅವಸರ ಹೊಟ್ಟೆ ಎಂತ ಅಂತ ಗೊತ್ತಾಗ್ಲಿಲ್ಲ. ಬೇರೆ ಏನಲ್ಲ, ಅಪ್ಪನಿಂದ ಲೇಖನ ಬಂದಿದೆ. ಹೌದಾ? ಸತ್ಯದ ಶುಭ ಮುಹೂರ್ತದಲ್ಲಿ ಅವಂತಿ ನಾಡಿನ ಅಧಿಕಾರ ಕಟ್ಟುತ್ತಾರಂತೆ. ಹಾಗಾಗಿ ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಅವಸರವಾಗಿ ನಾವು ಕೇಳಿದ ವಾರ್ತೆ 100ಕ್ಕೆ 100 ಹೌದು. ಇದೇ ವಿಷಯ ತಿಳಿಸಿದ್ರು. ಹೌದು, ಅಧಿಪತಿ ಆಗ್ತೀಯೇ ನೀನು. ಬಹಳ ಸಂತೋಷ ಆಗ್ಲಿ ಅಂತ ನೋಡು. ಕೆಲವೊಮ್ಮೆ ನಮಗೂ ನಿರೀಕ್ಷೆ ಇರುವುದಿಲ್ಲ. ನಾವೇನೋ ಜೊತೆಗೆ ಒಡನಾಡಿಗಳಾಗಿರ್ತೇವೆ. ನೀನು ಒಂದು ನಾಡಿನ ಚಕ್ರವರ್ತಿಯ ಒಂದು ಅಧಿಕಾರಿ ಆಗ್ತಿ ಅನ್ನೋ ಕಲ್ಪನೆ ನಮಗಿರ್ತದ. ನಾನು ಇವತ್ತಿನವರೆಗೂ ನಿನ್ನಲ್ಲಿ ಏಕವಚನದಲ್ಲಿ ಏನೇನು ಹೇಳಿರ್ಬೋದು, ಹೇಗೋ ಮಾತಾಡಿರ್ಬೋದು. ಅದೇ ನಾನೇ ಅಂದ್ರೆ ನೀನೊಬ್ಬ ಅಧಿಕಾರ ಪೀಠದಲ್ಲಿ ಕುತ್ಕೊಳ್ಳುವಂತ ಜನ. ಅಂತವನೊಟ್ಟಿಗೆ ಇಷ್ಟು ಸಲಿಗೆಯಿಂದ ಇಷ್ಟು ಆತ್ಮೀಯತೆಯಿಂದ ಮಾತಾಡಿದ್ದೆ ಅನ್ನೋ ಸಂತೋಷ, ಅದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೇನೆ, ಅಥವಾ ಪೂರ್ವ ಜನರ ಪುಣ್ಯ ಅಂತ ತಿಳ್ಕೊಳ್ತೇನೆ. ಆಗ್ಲಿ ಬಿಡು, ಏನ್ ಮಾಡುವ. ನಮ್ಮ ಹಣೆ ಬರೋದನ್ನೆಲ್ಲ ನೋಡುವುದೇ ಆಯ್ತು ಬಿಟ್ರೆ ಅದನ್ನೂ ಸರಿ ನೋಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ಇವತ್ತವರೆಗೂ ಒಂದು ಸರಿ ಪಟ್ಟಾಭಿಷೇಕ ನೋಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಎಲ್ಲೂ ಆಗಲೇ ಇಲ್ಲ. ಆದ್ರೂ ನಾವು ಹೋಗ್ಲೂ ಇಲ್ಲ. ಅದಲ್ಲಿ ಹೋಗ್ಲಿಲ್ಲ ಸರಿ ಎನ್ನುವುದಕ್ಕಿಂತ ನನ್ನ ವಿಷಯವೇ ಗೊತ್ತಿಲ್ಲ. ನನಗೆ ಸಂತೋಷ ನನ್ನ ಆತ್ಮೀಯ ಒಂದು ನಾಡಿನ ಮಹಾರಾಜ ಆಗ್ತಾನೆ, ಅವನಿಗೆ ಪಟ್ಟಾಭಿಷೇಕ ಆಗ್ತದೆ. ಹೌದು, ಅಂದ್ರೂ ಅಂತವನು ನೋಡುವ ಆಸೆ ನನಗೆ ಇರುವುದಿಲ್ಲ. ನಿಜವಾಗ್ಲೂ ನೀ ಹೇಳಿ ನಾನು ಕರ್ಕೊಂಡು ಹೋಗ್ಬೇಕಿತ್ತು. ಬೇಡ ಬಿಡು, ನನ್ನ ಆಸೆ ಇರುವುದರಿಂದ ನನಗೆ ಒಂದು ಅಂತದೆಲ್ಲ ನೋಡ್ಬೇಕು ಅಂತ ಆಸೆ. ನಿನ್ನ ಭಾವನೆ ಏನಂತ ಸ್ಪಷ್ಟವಾಗಿ ನನಗೆ ಅರ್ಥ ಆಯ್ತು. ಸ್ನೇಹಿತನಾದಂತಹ ನಿನಗೆ ಹೇಳದೆ ಹೋಗ್ತೇನೆ ಅಂತ ಯೋಚನೆ ಮಾಡಿದ್ದಲ್ವ? ಹೇಳಿಯೇ ಹೋಗ್ತಿದ್ದೆ, ಆದ್ರೆ ಅವಸರವಾಗಿ ಹೊರಟದ್ದು ಹೌದು. ಈಗ ನೀನಾಗಿ ಬರ್ತೀಯ ಅಂತಾದ್ರೆ ಕರೆದುಕೊಂಡು ಹೋಗೋದಕ್ಕೆ ನನಗೆ ನೋಡ್ತೀಯ. ಆ ಸಡಗರ ಸಂಭ್ರಮ ಸಂತೋಷದಲ್ಲಿ ನೀನು ಭಾಗಿಯಾಗ್ತಿ ಅಂತ ನಾನು ಸಂತೋಷ ಪಡುವನೆ. ಸೌಭಾಗ್ಯ ಪುಣ್ಯಾತ್ಮ ನೋಡುದು ಅಂದ್ರೆ ಹಾಗೆ ನನ್ನ ಜೊತೆ ನೀವು ಬರ್ತಂತ ಯಾಕೆ ಉಂಟಲ್ಲ, ಯಾರು ಹೋಗುವ ಹೇಳು.